ಎಷ್ಟು ಸಿನಿಮಾ ಈ ವರ್ಷ ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು, ಎಷ್ಟು ಸಿನಿಮಾ ಸೆಟ್ ಯಾರಾಗತ್ತವು, ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತ ಎಲ್ಲರೂ ನನಗಿಂತ ಚಲೋತ್ನಾಗೆ ನಿಮಗೆ ಗೊತ್ತಿರ್ತೈತಿ. ಬಿಕಾಸ್ ನೀವೆಲ್ಲ ಕಡೆ ಸುದ್ದಿ ವಿತರಿಸ್ತಿರ್ತೀರಿ, ನೀವು ಸುದ್ದಿನ ಮಾಹಿತಿ ಕಲೆ ಆಗ್ತಿರ್ತೀರಿ. ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂಥರ ನೆಗೆಟಿವಿಟಿ ಫೀಲ್ ಆಗ್ಬಿಟ್ಟೈತದ. ಅಂದ್ರೆ ಭಾಳ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋಕ್ಕಿಲ್ಲ. ಆಫ್ಟರ್ ಕೋವಿಡ್ ಅಂದ್ರೆ OTT ಶಿಫ್ಟ್ ಆಗ್ಯಾರ, ಮೇಜರ್ ಚೆಕ್ ಆಫ್ ಆಡಿಯನ್ಸ್ ಹಂಗೆ ಹಿಂಗೆ ಅಂತ. ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದ ನಮ್ಮ ಕಲೆಕ್ಟಿವ್ ವರ್ಕ್ ಅಲ್ಲ. ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ, ಇನ್ನೂ ಜಾಸ್ತಿ ಪ್ರಯತ್ನಗಳಾಗ್ತವೆ. ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾರ ಹತ್ರ ಹೋಗ್ಬೇಕು, ಹೆಂಗೆ ಡಿಸ್ಟ್ರಿಬ್ಯೂಷನ್, ಯಾರನ್ನ ಭೇಟಿ ಆಗ್ಬೇಕು, ಓಕೆ ಈ ಸಿನಿಮಾಗೆ ಏನು ಪ್ರಮೋಷನ್, ಏನಂದ್ರೆ ಏನು ಗಂಧಗಳಿಗೆ ಗೊತ್ತಿರಲಿಲ್ಲ. ನಮಗೆ ಭಾಳ ಟೈಮ್ ಹಿಡಿತು. ನಮಗೂ ಹಂಗೆ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಹಿರಿಯರು ಯಾರು ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಚಲೋ ಆಯ್ತು. ಅದ್ರ ಮೇಲೆ ಮತ್ತಿನ್ನೊಂದು ಪಿಕ್ಚರ್ ಮಾಡಿದ್ವಿ, ಮತ್ತೊಂದಿಷ್ಟು ಸಜೆಷನ್ಗಳು ಬರೋಕ್ಕೆ ಶುರು ಆಯ್ತು. ಈಗ ಅವ್ರಿಗೊಂದು ಅನುಭವ ಇರ್ತೈತಿ, ಅವರು ಆ ಅನುಭವ ನಮಗೆ ಹಂಚ್ಕೋತಾರ. ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕೊಲಾಬರೇಷನ್ ಆಗಲಿ, ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗೈತಿ ಇವಾಗ. ಅದು ಎಲ್ಲರಿಂದ ನಾವು ಆಗಬೇಕು. ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು, ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು. ಯಾವಾಗ್ಲೂ ಅಂದ್ರೆ ಇವ್ರು ಹೇಳಿದ್ರು ನಮ್ಮ ಕಡೆ ಭಾಗದ ಪಿಕ್ಚರ್ ಬರಬೇಕು ಹಂಗೆ ಅನ್ಕೊಂಡು. ನಾನು ಬರ್ಬೇಕಾದ್ರೆ ದರ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆ್ಯಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡೆ. ಆಗಲಿಲ್ಲ, ಅವಕಾಶಕ್ಕೆ ಒಂದು 8 ವರ್ಷ ಹೋಯ್ತು. ಅದು ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದು ಆದ್ಮೇಲೆ ಮತ್ತೆ ಕತೆ ಹುಡುಗಕ್ಕೆ ಶುರು ಮಾಡಿದೆ. ಅವಾಗ ಛತ್ರಪತಿ ಸಿಕ್ಕಿದ್ದು ನನಗೆ. ಹಂಗಾಗಿ ಪಿಕ್ಚರ್ ಮಾಡಿದೆ ನಾನು ಅದನ್ನ. ಅಂದ್ರೆ ಒಂದು ಸಿನಿಮಾ ಆ್ಯಕ್ಚುಲಿ ಒಂದು ಡೈಲಾಗ್ನಾಗಲಿ ನಮ್ಮ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂಥ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಯಾರಲಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನೂ ಅಷ್ಟೇ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದು ನಮ್ಮ ಕರ್ನಾಟಕದಾಗ ಐತಿ. ಭಾಷೆ ಅಂತ ತಗೊಂಡ್ರು, ಊಟ ಅಂತ ತಗೊಂಡ್ರು, ಲೈಫ್ ಸ್ಟೈಲ್ ಅಂತ ತಗೊಂಡ್ರು, ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂಥ ರಾಜ್ಯ ಅಂತ. ಬಟ್ ನಮ್ಗೆ ಗೊತ್ತಿರೋದು ಕೆಲವು ಭಾಗ, ಕೆಲವು ಡೈಲೆಕ್ಟ್ಗಳು, ಕೆಲವು ಜೀವನ ಪದ್ಧತಿ. ಮಿಕ್ಕಿದ್ದೆಲ್ಲವೂ ನಮ್ಗೆ ಪರಿಚಯ ಇರೋದಿಲ್ಲ. ನಮ್ಮ ಬಾಲ್ಕೋಟಿಂದ ರಾಯಚೂರು ಹೋದ್ರೆ ಸ್ವಲ್ಪ ಬದಲಾಕೈತಿ ನಾವು ಮಾತಾಡೋದು, ನಮ್ಮ ಲೈಫ್ ಸ್ಟೈಲು. ಇಲ್ಲಿಂದ ಮತ್ತೆ ಬೀದರ್ಗೆ ಹೋದ್ರೆ ಬದಲಾಕೈತಿ, ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ. ಅಲ್ಲಿಂದ ಕೆಳಗೆ ಹೊಸಪೇಟೆ ಗಂಗಾವತಿ ಕಡೆ ನಾವು ಬೇರೆ ಹಾಕೈತಿ. ಸೊ ಅಷ್ಟು ವೈವಿಧ್ಯವಾಗೈತಿ. ಅಷ್ಟು ಕಲ್ಚರಲ್ ರಿಚ್ನೆಸ್ನ ನಾವು ಇಟ್ಕೊಂಡು ನಾವು ಅದನ್ನ ಸಿನಿಮಾಗ ತರಕಾಗತ್ತಿಲ್ಲ. ಅದಕ್ಕೆ ರೀಸನ್ ಇರ್ತಾವಲ್ಲ, ಅಂದ್ರೆ ಯಾಕೆ ಬರಾಕತ್ತಿಲ್ಲ ಅನ್ನೋದಕ್ಕೆ ರೀಸನ್ ಇರ್ತಾವಲ್ಲ. ಅಂದ್ರೆ ಅದಕ್ಕೊಂದು ಧೈರ್ಯ ಆಗ್ಬೇಕು, ಅದಕ್ಕೊಂದು ಮಾಹಿತಿ ಬೇಕು, ಅದಕ್ಕೊಂದು ದಾರಿ ಆಗ್ಬೇಕು. ಅದಕ್ಕೆ ಈ ತರ ಬಂದಿರುವಂತ ಸಿನಿಮಾಗಳು ಫಸ್ಟ್ ಒಂದೆರಡು ಗೆಲ್ಲಬೇಕು. ಸೊ ಅದಕ್ಕೆ ಅದೆಲ್ಲರೂ ನಮ್ಮ ಜವಾಬ್ದಾರಿಗೆ ಉಳ್ಕೊಂಡೈತಿ. ಸೊ ಈ ತರ ಸಿನಿಮಾಗಳು ಬಂದಾಗ ನಾವು ಹೆಚ್ಚಿನ ಜನರಿಗೆ ತಲುಪಿಸುವಂತ ಅವಶ್ಯಕತೆ ಐತಿ. ಅದರಲ್ಲೂ ಒಳ್ಳೆ ಸಿನಿಮಾಗಳು. ನಾ ಈ ಪಿಕ್ಚರ್ ನೋಡಿನಿ, ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತಿ. ಆ ಒಂದು ನಂಬಿಕೆ ಮ್ಯಾಗ ಬಂದ ನಾ ಇಲ್ಲಿ ಮಾತಾಡತ್ತೀನಿ. ಭೀಮ್ರಾವ್ ಅವರು ಒಂದು ವಜ್ಜಿರೋ ವಿಷಯನ ಭಾಳ ಸರಳವಾಗಿ ಹೇಳ್ಯಾರ, ಆಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳ್ಯಾರ. ಸಿನಿಮಾ ನಮ್ಮನ್ನು ಕೂರಿಸ್ಬೇಕಲ್ಲ ಎಂಗೇಜಿಂಗ್ ಆಗಿ. ಸೊ ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿ ಆ ಕಥೆನ ತೊಗೊಂಡು ಹೋಗ್ತಾರೆ. ಸರ್ ನಿಮ್ಮ ಹೆಸರಿನಾಗ ಒಂದು ಪವರ್ ಐತಿ. ಆ ಹೆಸರು ಒಂದು ದೊಡ್ಡ ಧ್ವನಿ ಅಲ್ಲ, ಅದು ಧ್ವನಿಯಾಗಿ ಉಳಿಲಿಲ್ಲ. ಅದು ಈ ದೇಶದಾಗ ಎಲ್ಲರಿಗೂ ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು, ಬದುಕೋ ಹಕ್ಕು ಕೊಡ್ತು. ಒಬ್ಬ ತೀರಾ ನಾನು ಒಬ್ಬ ಕಾಮನ್ ಮ್ಯಾನ್, ನಾನು ಎಂತ ದೊಡ್ಡವನಿಗಾದ್ರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದು ಕೊಡುವಂತ ಧ್ವನಿ ಅದು. ಆ ಹೆಸರು ಐತಿ. ಅಂಡ್ ಈ ಪಿಕ್ಚರ್ನಾಗ ನಿಮ್ ಧ್ವನಿ ಐತಿ. ಆ ಧ್ವನಿ ಎಲ್ಲರಿಗೂ ರೀಚ್ ಆಗ್ಲಿ. ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ. ಪ್ರತಿಯೊಂದು ಕಲಾವಿದರು ಅಷ್ಟೇ. ಕೆಲವು ಸರಿ ನಾನು ನಾನ್ ಆಕ್ಟ್ರೆಸ್ ಅಂತ ಬಳಸ್ತಿರ್ತೀವಿ. ಸ್ವಲ್ಪ ಬುದ್ಧಿ ಬಂದ ಮೇಲೆ ಬಿಟ್ಟೆ, ನಾನು ನಾನ್ ಆಕ್ಟ್ರೆಸ್ ಅಲ್ಲ, ಅವರು ಸಹಜ ನಟರು ಅಂತ ಅನ್ಕೊಂಡು ಕರಿಬೇಕು ಅಂತ ಅನ್ಸಕ್ ಶುರು ಆಯ್ತು. ಸೊ ಅಷ್ಟು ಸಹಜವಾಗಿ ಆಕ್ಟ್ ಮಾಡಿದಾಗ ವೆರಿ ಕಾಂಟಿಜಿಯಸ್ ಸ್ಮೈಲ್. ಎಷ್ಟು ಮುಗ್ಧ ನಗು ಇದೆ ಅಂತಂದ್ರೆ ಒಂದು ಹಲವಾರು ಸಿಚುವೇಶನ್ ಒಳಗೆ ಬಹಳ ಎಮೋಷನಲ್ ಆಗ್ಬಿಡ್ತೀವಿ ನಾವು. ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ, ಅಷ್ಟು ಸಹಜತೆನ ಕ್ಯಾಪ್ಚರ್ ಮಾಡ್ಯಾರ. ಹೆಬ್ಬುಲಿ ಕಟ್ ಅಂತ ಆ ಹೆಸರು ಕೇಳಿದ್ರೆ ಫಸ್ಟ್ ಸಡನ್ ಆಗಿ ತಲೆ ಹೊಳಿಲ್ಲ ನಂಗೆ. ಆಮೇಲೆ ಹೆಬ್ಬುಲಿ ಕಟ್ಟ ಅಂತಂದ್ರೆ ಅವ ನಮ್ಮ ದೀಪು ಹೇಳಿದ್ಮೇಲೆ ಗೊತ್ತಾಯ್ತು. ನಮ್ಮ ಕಡೆ ಫುಲ್ ಟ್ರೆಂಡಿಂಗ್ ಅದು.
ರೂರಲ್ ಸೈಡ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು. ನಮ್ಗೆ ಟ್ರೆಂಡಿಂಗ್ ಅಂತ ನಮಗೆ ಹೆಂಗ್ ಗೊತ್ತಾಗೈತೆ ಅಂತಂದ್ರೆ ಆ ಹಾಡು ನಮ್ಮ ಟ್ರ್ಯಾಕ್ಟರ್ನ ಕೇಳ್ಬೇಕು. ಆ ಟ್ರ್ಯಾಕ್ಟರ್ ಇಂದ ಇಡೀ ಊರಿಗೆ ಕೇಳಿಸುತ್ತದು. ನಮ್ಮೂರಿಗೆ ಅಷ್ಟೇ ಅಲ್ಲ, ಅವ್ರು ಹೊಲದಾಗ ಹಚ್ಚಿರ್ತಾನ ಟ್ರ್ಯಾಕ್ಟರ್, ಬಿತ್ತಾಕತ್ತಿರ್ತಾನ ಇಲ್ಲ ಹರಗಕತ್ತಿರ್ತಾನ. ನಮ್ಮೂರು ಆದಾಪುರ, ನೆಕ್ಸ್ಟ್ ಬೆಣ್ಗುಂಡೋಣಿ ಅಂತ ಐತೆ. ಅದ್ರ ಆ ಕಡೆ ಯಾವತ್ತಪ್ಪ ಅಂದ್ರೆ ಇನ್ನೊಂದ್ ಕಡೆ ಬಂದವಪ್ಪ ಅಂದ್ರೆ ಹಿರಿಯಾದಾಪುರ ಅಂತ ಐತೆ. ನಾವು ಗಾಡಿ ತಗೊಂಬರತ್ತೀವಿ, ಇಲ್ಲ ಸೈಕಲ್ ತಗೊಂಬರತ್ತೀವಿ, ಇಲ್ಲ ನಡ್ಕೊಂಡ್ ಬರ್ತಿರ್ತೀವಿ, ಅಲ್ಲಿ ದೂರದ ಕೇಳಿಸ್ತಿರ್ತಿತ್ತು ಅದು. ಸೊ ಅದು ಕನ್ಫರ್ಮ್ ಇದು ಹಿಟ್ ಸಾಂಗ್ ಅಂತ. ಹಂಗೆ ಆಮೇಲೆ ನಂದೊಂದು ಇನ್ಸಿಡೆಂಟ್, ನಾನು ಜೋಗಿ ಪಿಕ್ಚರ್ ಬಂದ್ಮೇಲೆ ನಾನು ಓದಕ್ಕೆ ಬಿಟ್ಟಿದ್ದೆ. ಈಗ ಬಿಟ್ಟಿರಲ್ಲ, ಅವಾಗ ಬಿಟ್ಟಿದ್ದೆ ನಾನು. ನಮ್ಮ ಮನೆಗೆ ಬರ್ಬಿಡೋಣ, ಊರಾಗೆ ಏನ್ಲೇ ಇದು ಜೋಗಿ ಏನ್ಲೇ ನೀನು ದೊಡ್ಡ ಜೋಗಿ ಏನ್ಲೇ ಅಂತ. ಸೊ ಅದ್ರ ಇನ್ಫ್ಲೂಯೆನ್ಸ್ ಹಂಗೆ ಇರ್ತೈತೆ ಆಕ್ಚುಲಿ ಸಿನಿಮಾದು. ಅದನ್ನ ಚಂದ ಭಾಳ ಚಂದ ಯೂಸ್ ಮಾಡ್ಕೊಂಡ್ರೆ ಈ ಪಿಕ್ಚರ್ನಾಗ, ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಬಹಳ ಖುಷಿ ಆಯ್ತು. ಸಿನಿಮಾದ ಪ್ರಭಾವ ಹಂಗಿರ್ತೈತಲ್ಲ ಅಂದ್ರೆ ನಾಟ್ ಜಸ್ಟ್ ಫಾರ್ ದ ಸ್ಟೈಲ್. ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗೆ ಇರುವಂಥದ್ದು. ಅಂದ್ರೆ ಇಟ್ ವಿಲ್ ಚೇಂಜ್, ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್, ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್. ಎಷ್ಟೊಂದು ಕುಂದಿರುವಂತ ಮನಸ್ಸಿಗೆ ಮತ್ತೆ ಶಕ್ತಿ ಸಿಗ್ತೈತಿ, ಮತ್ತೆ ಹೋಪ್ ಸಿಗ್ತೈತಿ. ನಾನೇನಾದ್ರು ದಾರಾಗಿ ಬೆಟ್ಟ ಆದಾಗ ಯಾವುದೋ ಒಂದು ಸಬ್ಜೆಕ್ಟ್ ನಾವು ಮಾಡಿರುವಂತ ಯಾವುದೋ ಒಂದು ಸಬ್ಜೆಕ್ಟ್ ನೋಡ್ಕೊಂಡು ಭಾಳ ಒಂಥರ ಅನ್ಸುತ್ತೆ ಮನಸ್ಸಿನಾಗ, ಪಿಕ್ಚರ್ ನೋಡಿದ್ರೆ ಭಾಳ ಹೋಪ್ ಸಿಕ್ತು ನಮಗೆ ಅಂತ. ಸೊ ಆ ಥರದ ಕೆಲಸ ಸಿನಿಮಾ ಮಾಡುತ್ತಾ. ಅಂಡ್ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತೆ, ಓದಿನ ಆಳ ಜಾಸ್ತಿ ಇರ್ತೈತಿ, ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ. ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವ್ರಿಗೂ ಕೂಡ ರೀಚ್ ಆಗುವಂಥದ್ದು ತುಂಬಾ ಬಲವಾದಂತ ಸ್ಟ್ರಾಂಗ್ ಮೀಡಿಯಂ ಅಂದ್ರೆ ಸಿನಿಮಾ. ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಲ್ಲ ಅದು ನಂಗೆ ಬಹಳ ಇಷ್ಟಪಡ್ತೀನಿ. ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನು ಬಹಳ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಇಡೀ ತಂಡದವ್ರಿಗೆ ಶುಭಾಶಯಗಳು, ನಮಸ್ಕಾರ.